ಮುಂದಿನ 5 ದಿನಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಈ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟ್ ಅನ್ನು ಕೊಟ್ಟಿದ್ದೀವಿ. ಬೆಂಗಳೂರಿನಲ್ಲಿ ಯಾವುದೇ ಭಾರಿ ಮಳೆ ಆಗುವ ಸಾಧ್ಯತೆಗಳು ಕಡಿಮೆ. ಜುಲೈ 3 ನಂತರ ಮಳೆಯ ಪ್ರಮಾಣ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಿಗೆ ಆಗಬಹುದು. ಇನ್ನು ಒಂದು ವಾರದವರೆಗೆ ರೆಡ್ ಮತ್ತು ಆರೆಂಜ್ ಅಲರ್ಟ್ ಕೊಡಷ್ಟು ಮಳೆ ಬರಲ್ಲ, ಸಾಮಾನ್ಯವಾಗಿ ಮಳೆ ಬರ್ತದೆ. ಮುಂಗಾರು ಮಳೆ ಪ್ರಾರಂಭವಾಗಿ 1 ತಿಂಗಳು ಕಳೆದಿದೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಯಾವ ಭಾಗಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಆಗತ್ತೆ, ದಕ್ಷಿಣ ಒಳನಾಡು ಹಾಗೂ ಬಂಗಾಳ ಕೊಲ್ಲಿಯಲ್ಲಿ ಯಾವ ರೀತಿಯಾಗಿ ಮಳೆ ಬರುತ್ತೆ, ಮಳೆಯ ಪ್ರಮಾಣ ಹೇಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ಲಿಕ್ಕೆ ಹವಾಮಾನ ಇಲಾಖೆ ಅಧಿಕಾರಿಗಳು CS ಪಾಟೀಲ್ ಸರ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿ 1 ತಿಂಗಳು ಕಳೆದಿರುವಂತದ್ದು, ರಾಜ್ಯದಲ್ಲಿ ಹೇಗಿದೆ ಮಳೆ, ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಯಾವ ರೀತಿಯಾಗಿರುತ್ತೆ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಅನ್ನುವಂಥದ್ದು ಸರ್, ಅದ್ರ ಬಗ್ಗೆ ಮಾಹಿತಿ ಹೇಳೋದಾದ್ರೆ? ಮುಂದಿನ 5 ದಿನಗಳಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಯೆಲ್ಲೋ ಅಲರ್ಟ್ ಕೊಟ್ಟಿದ್ವಿ. ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆ ಬರ್ಬೋದು. ಮತ್ತು ಈ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ವಿ ಮುಂದಿನ 5 ದಿನಗಳವರೆಗೆ. ಉಳಿದ ಜಿಲ್ಲೆಗಳಿಗೆ ಹಗುರದಿಂದ ಸಾಧಾರಣವಾಗಿ ಮಳೆ ಬರೋ ಸಾಧ್ಯತೆ ಐತಿ. ಜುಲೈ 3 ತನಕ ಮಳೆ ಸಾಮಾನ್ಯವಾಗಿ ಮಳೆ ಬರ್ತೈತಿ. ಜುಲೈ 3 ನಂತರ ಮಳೆಯ ಪ್ರಮಾಣ ಕರ್ನಾಟಕ ರಾಜ್ಯಾದ್ಯಂತ ಹೆಚ್ಚಿಗೆ ಆಗ್ಬೋದು. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಗುರವಾಗಿ ಮಳೆಯಾಗುವ ಸಾಧ್ಯತೆಗಳದಾವೆ ಮುಂದಿನ 5 ದಿನಗಳಲ್ಲಿ. ಓಕೆ ಸರ್, ಇನ್ನು ಬಂಗಾಳ ಕೊಲ್ಲಿಯಲ್ಲಿ ಅತಿ ಹೆಚ್ಚು ಅಂದರೆ ಈ ಸಂದರ್ಭದಲ್ಲಿ ಚಂಡಮಾರುತ ಆಗುವಂಥದ್ದು, ಮಳೆಯ ಪ್ರಮಾಣ ಜಾಸ್ತಿ ಇರುವಂಥದ್ದೆಲ್ಲ ಇರುತ್ತೆ. ಈ ಸಲದಲ್ಲಿ ಹೆಂಗಿರುತ್ತೆ ಅಲ್ಲಿಯ ಮಳೆಯ ಪ್ರಮಾಣ? ಬಂಗಾಳ ಕೊಲ್ಲಿಯಲ್ಲಿ ಒಂದು ಸರ್ಕ್ಯುಲೇಷನ್ ಐತಿ, ಆದರೆ ಮನ್ಸೂನ್ ಎಲ್ಲ ಅಡ್ವಾನ್ಸ್ ಉತ್ತರ ಕಡೆ ಹೋಗಿರೋದರಿಂದ ಈಗ ನಮ್ಮ ಕರ್ನಾಟಕದಲ್ಲಿ ಮಳೆ ಪ್ರಮಾಣ ಈಗ ಏನೋ ಒಂದು ವಾರ ತನಕ ಕಡಿಮೆ ಇದ್ರೂ ಹಗುರದಿಂದ ಸಾಧಾರಣವಾಗಿ ಅಲ್ಲಲ್ಲಿ ಮಳೆ ಆಗ್ಬೋದು. ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಕೆಲವೊಂದು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆಗಳದ. ಓಕೆ, ಇನ್ನು ಬೆಂಗಳೂರು ಭಾಗದಲ್ಲಿ ಹೇಳೋದಾದರೆ ಅತಿ ಹೆಚ್ಚು ವಾಹನ ದಟ್ಟಣೆ ಇರುವಂಥದ್ದು, ಮಳೆ ಬಂದರೆ ಟ್ರಾಫಿಕ್ ಜಾಮು, ಮುನ್ನೆಚ್ಚರಿಕೆ ಕ್ರಮ ಮುಂದಿನ ದಿನಗಳಲ್ಲಿ ಎಷ್ಟು ಮಳೆ ಆಗುವಂತಹ ಸಾಧ್ಯತೆ ಇರುತ್ತೆ ಬೆಂಗಳೂರಿನಲ್ಲಿ ಅನ್ನುವಂಥದ್ದು? ಮುಂದಿನ ಒಂದು ವಾರದವರೆಗೆ ಬೆಂಗಳೂರಿನಲ್ಲಿ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಯಾವುದೇ ಭಾರಿ ಮಳೆ ಆಗುವ ಸಾಧ್ಯತೆಗಳು ಕಡಿಮೆ ಈ ಒಂದು ವಾರದವರೆಗೆ. ಓಕೆ, ಇಲ್ಲಿವರೆಗೆ ಎಷ್ಟು ಮಳೆ ಬಿದ್ದಿದೆ ಅಂತೇಳಿ ನೀವು ಅಂದಾಜಿಸಲಾಗಿದೆ ಸರ್? ಈ 1 ತಿಂಗಳಾಗಿದೆ ಅಲ್ವಾ ಮುಂಗಾರು ಮಳೆ ಬಂದು, ಎಷ್ಟು ಪ್ರಮಾಣದ ಮಳೆ ಆಗಿದೆ ಅನ್ನುವಂಥದ್ದು? ಉತ್ತರ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತು ಮಲೆನಾಡಿನ ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಗಿದೆ. ಆದರೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಒಂದು ಸ್ವಲ್ಪ ಕೊರತೆ ಕಂಡು ಬಂದಿದೆ. ಬೆಂಗಳೂರು, ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇನ್ನೂ ಇದೆ. ಮುಂದೆ ಜುಲೈನಲ್ಲಿ ಮಳೆ ಪ್ರಮಾಣ ಹೆಚ್ಚಿಗೆ ಆದಾಗ ಈ ಕೊರತೆಯನ್ನು ನಾವು ತುಂಬಿಸ್ಬೋದು. ಓಕೆ, ಅಂಕಿಅಂಶದಲ್ಲಿ ಹೇಳೋದಾದರೆ ಎಷ್ಟು ಪ್ರಮಾಣದಲ್ಲಿ ಮಳೆ ಇದುವರೆಗೆ ಆಗಿದೆ, ಇನ್ನು ಆಗುವಂಥದ್ದು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಒಂದು ಜೂನ್ನಲ್ಲಿ ಎಷ್ಟು ಆಗ್ಬೇಕಾಯ್ತಂದ್ರೆ ಒಂದು 40% ಮಳೆ ಕಡಿಮೆ ಆಗಿದೆ ದಕ್ಷಿಣ ಒಳನಾಡಿನಲ್ಲಿ. ಉತ್ತರ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಎಷ್ಟು ಆಗಬೇಕಾಗಿತ್ತು 100% ಮಳೆ ಆಗಿದೆ. ಅಲ್ಲಿ ಈಗ ಎಷ್ಟು ಆಗಬೇಕಾಗಿತ್ತು ಅಷ್ಟು ಮಳೆ ಆಗಿದೆ. ಈಗ ಕಡಿಮೆ ಮಳೆ ಆಯಿತು ಅಂತೇಳಿ ಹೇಳಿದ್ರಿ, 40% ಕಮ್ಮಿ. ಅದಕ್ಕೆ ಕಾರಣ ಏನಿರ್ಬೋದು ಅನ್ನುವಂಥದ್ದು ಸರ್? ಕಾರಣ ಏನಂದ್ರೆ ಇದು ಬಂಗಾಳ ಉಪಸಾಗರದಲ್ಲಿ ನಂತರ ವಾಯುಭಾರ ಕುಸಿತ ಆಗಲಿಲ್ಲ ಮತ್ತು ಲೋ ಪ್ರೆಷರ್ ಸಿಸ್ಟಮ್ಸು ಉತ್ತರ ಕಡೆ ಹೋಗಿರುವುದರಿಂದ ನಮಗೆ ಅಷ್ಟೊಂದು ನಿರೀಕ್ಷಿತಷ್ಟು ಇಲ್ಲಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಕಡಿಮೆ ಆಗಿದೆ. ಇನ್ನು ಯೆಲ್ಲೋ ಅಲರ್ಟ್ ಆಗಿರ್ಬೋದು ಅಥವಾ ಆರೆಂಜು, ರೆಡ್ ಅಲರ್ಟ್ ಅಂತ ಹೇಳಿ ನಿಗದಿ ಮಾಡೋದಾದರೆ ಯಾವ ಜಿಲ್ಲೆಗಳಲ್ಲಿ ಮಾಡ್ಬೋದು ಸರ್? ಇಂಡಿವಿಜುವಲ್ ಆಗಿ ಹೇಳೋದಾದರೆ ಪ್ರದೇಶಗಳನ್ನು ಗುರುತಿಸಿ. ಮುಂದಿನ 5 ದಿನಗಳಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ನಾವು 5 ದಿವಸದವರೆಗೆ ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದೀವಿ. ಈ ಜಿಲ್ಲೆಗಳಲ್ಲಿ ಮಳೆ ಆಗ್ತೈತಿ. ರೆಡ್ ಅಲರ್ಟು ಅಂದರೆ ತುಂಬ ಮಳೆ ಬರುತ್ತೆ, ಅಲ್ಲಿ ರೆಡ್ ಅಲರ್ಟ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳೋದಾದರೆ ಆ ಥರದ್ದು ಯಾವುದೂ ಇಲ್ಲ? ಇಲ್ಲ, ಇನ್ನೂ ಒಂದು ವಾರದವರೆಗೆ ರೆಡ್ ಮತ್ತು ಆರೆಂಜ್ ಅಲರ್ಟ್ ಕೊಡೋಷ್ಟು ಮಳೆ ಬರಲ್ಲ, ಸಾಮಾನ್ಯವಾಗಿ ಮಳೆ ಬರ್ತದೆ ಅಷ್ಟೆ. ಓಕೆ ಸರ್, ಇನ್ನು ಬೆಟ್ಟಗುಡ್ಡ ಪ್ರದೇಶದಲ್ಲಿರುವಂತಹ ಮನೆಗಳು ಆ ಭಾಗದಲ್ಲಿ ಅವ್ರಿಗೆ ಏನು ಹೇಳಲಿಕ್ಕೆ ಹೇಳ್ತೀರಿ ಸರ್? ಅಂದರೆ ಅತಿ ಹೆಚ್ಚು ಈಗ ಮುಂಗಾರು ಮಳೆಯಾಗಿ 1 ತಿಂಗಳಾಗಿದೆ, ನೆಕ್ಸ್ಟ್ ಮಳೆ ಪ್ರಮಾಣ ಜಾಸ್ತಿ ಆಗುವಂಥದ್ದಾದರೆ ಅವ್ರು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ನೀವು ಹೇಳೋದಾದರೆ?
ಬೆಟ್ಟ ಪ್ರದೇಶದಲ್ಲಿ ಇರೋ ಜನರು ಕೆಲವೊಮ್ಮೆ ಜಲಪಾತಗಳು ಇರ್ಬೋದು, ನದಿಗಳು ಇರ್ಬೋದು, ನದಿ ದಾಟಬೇಕಾಗಿತ್ತಂದ್ರೆ ಅದನ್ನು ನೋಡಿ ಅದರದ್ದು ಒಂದು ನಾವು ದಾಟಬೇಕಾಗತ್ತ. ಥ್ಯಾಂಕ್ ಯು. ಇದಿಷ್ಟು ಹವಾಮಾನ ಇಲಾಖೆಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.